ದೇವರೇ, ಇಂದಿನ ತರಗತಿ ತಮಗೆಲ್ಲ ಆಧಾರದ ಸ್ವಾಗತ. ಶಿಕ್ಷಣಾರ್ಥಿಗಳೇ, ಜ್ಞಾನ ಪಿಪಾಸುಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಪ್ರಶಿಕ್ಷಣಾರ್ಥಿಗಳೇ, ನಿಮ್ಮೊಂದಿಗೆ ನಾನಿಂದ ಹಂಚಿಕೊಳ್ಳಿರುವ ಪಠ್ಯ ವಿಷಯ ಮೈಸೂರು ಮತ್ತು ಇತರ ಸಂಸ್ಥಾನಗಳು. ಇದು ಅಧ್ಯಾಯ 7ನೇ ಕ್ಲಾಸಿನ ಸಮಾಜ ವಿಜ್ಞಾನ ಪಾಠದ ಮುಖ್ಯ ಭೂಮಿಕೆ ಮತ್ತು ಮುಖ್ಯಾಂಶಗಳು. ಮೈಸೂರು ಒಡೆಯರ ರಾಜಧಾನಿ ಯಾವುದಾಗಿತ್ತು? ಮೈಸೂರು ಒಡೆಯರ ರಾಜಧಾನಿ ಮೈಸೂರು. ಮೈಸೂರು ರಾಜ್ಯದಲ್ಲಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಅರಸರು ಯಾರು? ಮೈಸೂರು ರಾಜ್ಯದಲ್ಲಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಚಿಕ್ಕದೇವರಾಜ ಒಡೆಯರ್. ಚಿಕ್ಕದೇವರಾಜ ಒಡೆಯರ್ ಜನಮುಖಿ ಸಾಧನೆಗಳು ಯಾವುವು? ಚಿಕ್ಕದೇವರಾಜ ಒಡೆಯರ್ 18 ಶಾಖೆಗಳುಳ್ಳ ಅಠಾರ ಕಚೇರಿಯನ್ನು ತೆರೆದರು. ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು. ಇವರು ಆಡಳಿತದಲ್ಲಿ ಮಿತವ್ಯಯ ಜಾರಿಗೆ ತಂದು ರಾಜ್ಯದ ಭಂಡಾರವನ್ನು ಶ್ರೀಮಂತಗೊಳಿಸಿ ನವಕೋಟಿ ನಾರಾಯಣ ಎಂಬ ಬಿರುದಿಗೆ ಪಾತ್ರರಾದರು. ಹೈದರ್ ಅಲಿಯ ಸಾಧನೆಗಳು ಯಾವುವು? ಉತ್ತರ: ಬ್ರಿಟಿಷರೊಡನೆ 1ನೇ ಮತ್ತು 2ನೇ ಆಂಗ್ಲೋ ಮೈಸೂರು ಯುದ್ಧ ಮಾಡಿದರು. ಇವರಿಗೆ ಓದು ಬರಹ ಬರುತ್ತಿರಲಿಲ್ಲವಾದರೂ ಕನ್ನಡ ಸೇರಿದಂತೆ ಅನೇಕ ಭಾಷೆಗಳು ಚೆನ್ನಾಗಿ ಬಲವನಾಗಿದ್ದನು. ಇವನು ಮೈಸೂರು ರಾಜ್ಯದ ವಿಸ್ತಾರವನ್ನು ಇಮ್ಮಡಿಗೊಳಿಸಿದನು. ಶೂರ ಯೋಧನು, ದಕ್ಷ ಆಡಳಿತಗಾರನೂ ಆಗಿದ್ದನು. ಬೆಂಗಳೂರಿನ ಸುಂದರ ಉದ್ಯಾನವನ ಲಾಲ್ಬಾಗ್ ನಿರ್ಮಾಣವನ್ನು ಕೂಡ ಮಾಡಿದರು. ದರಿಯಾ ದೌಲತ್ ಎಲ್ಲಿದೆ? ಶ್ರೀರಂಗಪಟ್ಟಣದ ಬೇಸಿಗೆ ಅರಮನೆಯೇ ದರಿಯಾ ದೌಲತ್. 3ನೇ ಮೈಸೂರು ಯುದ್ಧದ ಪರಿಣಾಮವೇನು? 3ನೇ ಮೈಸೂರು ಯುದ್ಧದ ಪರಿಣಾಮ ಟಿಪ್ಪು ಯುದ್ಧದಲ್ಲಿ ಸೋತು ತನ್ನ 2 ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆಯಾಳುಗಳಾಗಿಟ್ಟನು. ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನ ಯಾರಿಗೆ ಸೇರಿತು? ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನ ಬ್ರಿಟಿಷರಿಗೆ ಸೇರಿತು. ಟಿಪ್ಪು ಸುಲ್ತಾನನ ಸಾಧನೆಗಳು ಯಾವುವು? ಬೆಂಗಳೂರಿನ ಅರಮನೆ, ಶ್ರೀರಂಗಪಟ್ಟಣದ ಬೇಸಿಗೆ ಅರಮನೆ, ಕಟ್ಟಿಸಿದ ರೇಷ್ಮೆ ವ್ಯವಸಾಯವನ್ನು ಜನಪ್ರಿಯಗೊಳಿಸಿದ. ಟಿಪ್ಪು ರಾಕೆಟ್ ಬಳಸುವ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡದ್ದು ಒಂದು ವಿಶೇಷ. ಟಿಪ್ಪು ಕೆಲವು ಹಿಂದೂ ದೇವಾಲಯಗಳಿಗೆ ದಾನ ವೃತ್ತಿಯನ್ನು ಶೃಂಗೇರಿ ಮಠಕ್ಕೂ ದೇಣಿಗೆಯನ್ನು ನೀಡಿದರು. ಶ್ರೀರಂಗಪಟ್ಟಣ ಮತ್ತು ಬೆಂಗಳೂರಿನಲ್ಲಿ ಟಂಕಶಾಲೆಗಳನ್ನು ನಿರ್ಮಿಸಿದರು. ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ಯಾವುವು? ಇವನ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು. ಈತನು ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರೆಗೆ ವಿಜಯ ಯಾತ್ರೆ ಮಾಡಿದನು. ಉಳ್ಳಾಲದ ರಾಣಿ ಅಬ್ಬಕ್ಕಳ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಸೋಲಿಸಿದನು. ವಿಜಯಪುರದ ಆದಿಲ್ ಶಾಹಿ ಸೇನೆಯನ್ನು ಸೋಲಿಸಿ ಹಾನಗಲ್ನಲ್ಲಿ ವಿಜಯಸ್ತಂಭ ಸ್ಥಾಪನೆ ಎಲ್ಲ ಧರ್ಮಗಳಿಗೂ ಈತನು ಪ್ರೋತ್ಸಾಹ ನೀಡಿದನು. ಕೆಳದಿ ಇತಿಹಾಸದಲ್ಲಿ ಪೊಡುಗಡೆ ಲೊಡೆಯ ಎಂಬುದಾಗಿ ಯಾರನ್ನು ಕರೆಯಲಾಗುತ್ತದೆ? ಕೆಳದಿ ಇತಿಹಾಸದಲ್ಲಿ ಪೊಡುಗಡೆ ಲೊಡೆಯ ಎಂಬುದಾಗಿ ಶಿವಪ್ಪ ನಾಯಕನನ್ನು ಕರೆಯಲಾಗುತ್ತದೆ. ಗೋವ್ಯ ಕ್ರೈಸ್ತರನ್ನು ಶಿವಪ್ಪ ನಾಯಕನು ಹೇಗೆ ಪ್ರೋತ್ಸಾಹಿಸಿದನು? ಕ್ರೈಸ್ತರಿಗೆ ಕೃಷಿ ಭೂಮಿಯನ್ನು ನೀಡುವುದರ ಮೂಲಕ ಗೋವೆಯನ್ನು ಕ್ರೈಸ್ತರ ಪ್ರೋತ್ಸಾಹಿಸಿದನು. ಶಿಸ್ತು ಎಂದರೇನು? ಶಿವಪ್ಪ ನಾಯಕನು ಕಂದಾಯ ಪದ್ಧತಿಯನ್ನೇ ಶಿಸ್ತು ಎಂದು ಕರೆಯುತ್ತೇವೆ. ರಾಣಿ ಚೆನ್ನಮ್ಮಾಜಿ ಯಾರು? ರಾಣಿ ಚೆನ್ನಮ್ಮಾಜಿ ಶಿವಪ್ಪ ನಾಯಕನ ಸೊಸೆ. ಶಿವಾಜಿಯ ಮಗ ರಾಜಾರಾಮನಿಗೆ ರಕ್ಷಣೆ ನೀಡಿದಳು. ಕೆಳದಿ ನಾಯಕರು ಮಾಡಿರುವ ಮುಖ್ಯ ಸಾಧನೆಗಳನ್ನು ಕುರಿತು ಬರೆಯಿರಿ. ಹಿರಿಯ ವೆಂಕಟಪ್ಪ ನಾಯಕ ಪೋರ್ಚುಗೀಸರನ್ನು ಸೋಲಿಸಿದ. ಶಿವಪ್ಪ ನಾಯಕ ಬೇಕಲ, ಚಂದ್ರಗಿರಿ ಮತ್ತು ಮಂಗಳೂರು ಕೋಟೆ ಕಟ್ಟಿಸಿದ. ದೇವಸ್ಥಾನ, ಅಗ್ರಹಾರ ಮತ್ತು ಮಠಗಳನ್ನು ಸ್ಥಾಪಿಸಿದರು. ಸಕಲ ಧರ್ಮಗಳಿಗೆ ದಾನದತ್ತಿ ನೀಡಿದರು. ಮದಕರಿ ನಾಯಕನ ಕುರಿತು ಟಿಪ್ಪಣಿ ಬರೆಯಿರಿ. ಈತನು ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು. ಕೇವಲ 12 ವರ್ಷದವನಿದ್ದಾಗಲೇ ಸಿಂಹಾಸನವನ್ನೇರಿದನು. ಮದಕರಿ ಹೈದರ್ ಅಲಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯ ಮಾಡಿದನು. ಆದರೆ ಮದಕರಿಯ ಸಾಹಸವನ್ನು ಮನಗಂಡ ಹೈದರ್ ಅಲಿ ಒಳಗೊಳಗೆ ಮತ್ಸರಪಟ್ಟನು. ಹೈದರ್ ಅಲಿ ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದಾಗ ಒನಕೆ ಓಬವ್ವ ಕಾಪಾಡಿದಳು. ಒನಕೆ ಓಬವ್ವಳನ್ನು ನಾವು ಇಂದಿಗೂ ಏಕೆ ನೆನೆಯುತ್ತೇವೆ? ಹೈದರ್ ಅಲಿ ಚಿತ್ರದುರ್ಗದಲ್ಲಿ ಕೋಟೆಯ ಮೇಲೆ ದಾಳಿ ಮಾಡಿದ. ಆತನ ಸೈನಿಕರು ಕೋಟೆಯ ರಹಸ್ಯದಾರಿಯನ್ನು ಪತ್ತೆ ಮಾಡಿ ಕಾವಲುಗಾರನಿಲ್ಲದ ವೇಳೆ ಕಳ್ಳಗಿಂಡಿಯಿಂದ ಕೋಟೆ ಪ್ರವೇಶಿಸಲು ಯತ್ನಿಸಿದರು. ಆ ವೇಳೆಗೆ ಕಾವಲುಗಾರನ ಹೆಂಡತಿ ಓಬವ್ವ ತನ್ನ ಒನಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು. ಇಂದಿಗೂ ಚಿತ್ರದುರ್ಗದ ಕೋಟೆಯ ಪಶ್ಚಿಮದಲ್ಲಿ ವೀರವನಿತೆ ಓಬವ್ವನ ಕಿಂಡಿ ಎಂಬುದು ಇದೆ. 1ನೇ ಕೆಂಪೇಗೌಡನ 2 ಮುಖ್ಯ ಸಾಧನೆಗಳು ಯಾವುವು? ಈತ ಬೆಂಗಳೂರು ನಗರ ಸ್ಥಾಪಿಸಿ ಕೋಟೆ ಕಟ್ಟಿಸಿದ.
ಬೆಂಗಳೂರಿನಲ್ಲಿ ಅನೇಕ ಕೆರೆ ಕಟ್ಟಿಸಿದ್ದು ಪ್ರಜಾವತ್ಸಲ ಈತನ ಬಿರುದು. 2ನೇ ಕೆಂಪೇಗೌಡನ ಕುರಿತು ಟಿಪ್ಪಣಿ ಬರೆಯಿರಿ. ಇಮ್ಮಡಿ ಕೆಂಪೇಗೌಡನು ಹಿರಿಯ ಕೆಂಪೇಗೌಡನ ಮಗ. ಆದಿಲ್ ಶಾಹಿಗಳ ದಂಡನಾಯಕನಾದ ರಣದುಲ್ಲಾ ಖಾನ್ ಸಾಲಿವಾಹನ ಶಕವರ್ಷ 1638ರಲ್ಲಿ ಬೆಂಗಳೂರನ್ನು ವಶಪಡಿಸಿಕೊಂಡನು. ಈತ ಮಾಗಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಮಾಗಡಿ ಮತ್ತು ಕುಣಿಗಲ್ ಸೀಮೆಗಳನ್ನು ಆಳತೊಡಗಿದನು. ಬೆಂಗಳೂರು ನಗರದ ಎಲ್ಲೆಕಟ್ಟುಗಳನ್ನು ಗುರುತಿಸಿ 4 ಕಾವಲು ಗೋಪುರಗಳನ್ನು ಕಟ್ಟಿಸಿದನು. ಆ ಉತ್ತರದಲ್ಲಿ ಮೈಕ್ರಿ ವೃತ್ತ, ದಕ್ಷಿಣದಲ್ಲಿ ಲಾಲ್ಬಾಗ್, ಪೂರ್ವದಲ್ಲಿ ಹಲಸೂರು ಮತ್ತು ಪಶ್ಚಿಮದಲ್ಲಿ ಗವಿಗಂಗಾಧರೇಶ್ವರ. ಇವನ ಕಾಲದಲ್ಲಿ ಬೆಂಗಳೂರು ನೇಯ್ಗೆಯ ದೊಡ್ಡ ಕೇಂದ್ರವಾಗಿ ಬೆಳೆಯಿತು. ತನ್ನ ತಂದೆಯಂತೆ ಇವನು ಕೂಡ ಹೊಸ ಹಳ್ಳಿಗಳು, ದೇವಾಲಯಗಳು ಮತ್ತು ಕೆರೆಗಳ ನಿರ್ಮಾಣ ಮಾಡಿಸಿದನು. ಬಿರುದು ನವಕವಿತಾ ಗುಂಬ ಶುಂಭವಾಣಿ ಎಂಬ ಬಿರುದಿತ್ತು. ಕಾವೇರಿ ನದಿಯ ಉಗಮ ಸ್ಥಾನವನ್ನು ಏನು ಕರೆಯುತ್ತಾರೆ? ಕಾವೇರಿ ನದಿಯ ಉಗಮ ಸ್ಥಾನವನ್ನು ತಲಕಾವೇರಿ ಎಂದು ಕರೆಯುತ್ತಾರೆ. ಕೊಡಗು ಆಳಿದ ಮುಖ್ಯವಾದ ಅರಸಮನೆತನ ಯಾವುದು? ಕೊಡಗು ಆಳಿದ ಮುಖ್ಯವಾದ ಅರಸಮನೆತನ ಹಾಲೇರಿ ಮನೆತನ. ಅಮರಸೂಳ್ಯ ಹೋರಾಟಗಾರ ಏಕೆ ನಡೆಯಿತು? ರೈತರ ಮೇಲಿನ ಕಂದಾಯ ಹೆಚ್ಚಿಗೆ ಮಾಡಿದ್ದರಿಂದ ಅಮರಸೂಳ್ಯದಲ್ಲಿ ಹೋರಾಟ ನಡೆಯಿತು. ಕಿತ್ತೂರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಏಕೆ ಸಿಡಿದೆದ್ದಳು? ಬ್ರಿಟಿಷರ ತ್ಯಾಕರಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ಹೇಳಿದ್ದಕ್ಕೆ ಕಿತ್ತೂರಾಣಿ ಚೆನ್ನಮ್ಮ ಸಿಡಿದೆದ್ದಳು. ಸಂಗೊಳ್ಳಿ ರಾಯಣ್ಣ ಯಾರು? ಅವನ ಅಂತ್ಯ ಹೇಗಾಯಿತು? ಸಂಗೊಳ್ಳಿ ರಾಯಣ್ಣನು ಕಿತ್ತೂರಾಣಿ ಚೆನ್ನಮ್ಮಳ ನಿಷ್ಠೆಯ ಬಂಟ. ಬ್ರಿಟಿಷರು ಮೋಸದಿಂದ ಆತನನ್ನು ಸೆರೆ ಹಿಡಿದು ಗಲ್ಲಿಗೇರಿಸಿದರು. ತುಳುನಾಡಿನಲ್ಲಿ ಸುದೀರ್ಘ ಕಾಲ ಆಳ್ವಿಕೆ ನಡೆಸಲು ರಾಜಮನೆತನ ಯಾವುದು? ತಮಿಳುನಾಡಿನಲ್ಲಿ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ ರಾಜಮನೆತನ ಆಳುವ ವಂಶ. ಉಲ್ಲಾಳದ ರಾಣಿ ಯಾರು? ಉಲ್ಲಾಳದ ರಾಣಿ ಚೌಟ ಅರಸ ಮನೆತನದ ಅಬ್ಬಕ್ಕದೇವಿ. ಫರ್ಡಿನಾಂಡ್ ಕಿಟಲ್ ಯಾರು? ಫರ್ಡಿನಾಂಡ್ ಕಿಟಲ್ ಕನ್ನಡದ ಮೊಟ್ಟಮೊದಲ ನಿಘಂಟು ಮುದ್ರಿಸಿದ ಆತ. ಸಾವಿರ ಕಂಬದ ಬಸದಿಯಲ್ಲಿದೆ. ಸಾವಿರ ಕಂಬದ ಬಸದಿ ಮೂಡಬಿದರೆಯಲ್ಲಿದೆ. ತುಳುನಾಡಿನ ಪ್ರಸಿದ್ಧ ಪ್ರಾಚೀನ ಕೆರೆಗಳು ಯಾವುವು? ಕಲೆಗಳು ಯಾವುವು? ಕಂಬಳ, ಕೋಳಿ ಅಂಕ, ಚೆನ್ನೈ, ಯಕ್ಷಗಾನ ಮತ್ತು ತಾಳಮದ್ದಳೆ. ಕಾರ್ನಾಡು ಸದಾಶಿವ ರಾವ್ ಅವರನ್ನು ನಾವೇಕೆ ನೆನಪಿಸಿಕೊಳ್ಳುತ್ತೇವೆ? ಹರಿಜನ ಸೇವೆ, ದಲಿತರ ಮಕ್ಕಳಿಗೆ ಊಟ, ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಕ್ಕಾಗಿ ಕಾರ್ನಾಡು ಸದಾಶಿವರಾವ್ ಅವರನ್ನು ನಾವು ಇಂದು ಕೂಡ ನೆನಪು ಮಾಡಿಕೊಳ್ಳುತ್ತೇವೆ. ಕುಂಬಲ್ ರಂಗರಾವ್ ಅವರು ದಲಿತೋದ್ಧಾರಕ್ಕಾಗಿ ಯಾವ ಕಾರ್ಯಗಳನ್ನು ಕೈಗೊಂಡರು? ಕುದ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ, ದಲಿತ ಹೆಣ್ಣುಮಕ್ಕಳ ಶಿಕ್ಷಣಕ್ಕಾಗಿ ದುಡಿದರು. ತುಳುನಾಡಿನಲ್ಲಿ ಸ್ಥಾಪನೆಯಾದ ಭಾರತದ ಪ್ರಮುಖ ಬ್ಯಾಂಕುಗಳು ಯಾವುವು? ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ವಿಜಯ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕುಗಳು. ಬೇಡ ನಾಯಕರು ದಂಗೆ ಏಳಲು ಕಾರಣಗಳು ಯಾವುವು? ಸ್ಥಳೀಯ ಜಮೀನ್ದಾರರ ಶೋಷಣೆ, ಶಸ್ತ್ರಾಸ್ತ್ರ ವಿಶೇಷ ಕಾಯ್ದೆ, ಅರಣ್ಯ ಕಾಯ್ದೆ ಜಾರಿಯ ವಿರುದ್ಧ ಬೇಡ ನಾಯಕನು ದಂಗೆ ಎದ್ದರು. ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಡಿಯೋ ದೀರ್ಘವಾಗ್ತದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.